ಎಲ್ರಿಗೂ ನಮಸ್ಕಾರ. ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ಇದಲ್ಲ ಆಯ್ತಲ್ಲ ಈ ವಿಡಿಯೋ ಬಂದಾದ್ಮೇಲೆ ಇನ್ಶಾರ್ಟ್ ಅಪ್ಲಿಕೇಶನ್ಗೆ ಹೋಗಿ ವಿಡಿಯೋ ಕ್ಲಿಕ್ ಮಾಡಿ ನ್ಯೂಗೆ ಹೊಡೀರಿ. ನೆಕ್ಸ್ಟ್ ಫೋಟೋಸ್ ನಿಮ್ಗೆ ಯಾವ್ದು ಬೇಕದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾನು ಸೆಲೆಕ್ಟ್ ಮಾಡ್ತಿರೋದು ಈ ಫೋಟೋ. ಓಕೆ, ಇದು ಸೆಲೆಕ್ಟ್ ಮಾಡಿ ಆದಮೇಲೆ ನೆಕ್ಸ್ಟು ಇಲ್ಲಿ ಆಪ್ಷನ್ನು ಪಿಪ್ ಅಂತ ಇರುತ್ತೆ. ಈ ಪಿಪ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮ್ಗೆ ಯಾವ್ದು ಇನ್ನೊಂದು ಫೋಟೋ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಇನ್ನೊಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ಳೋಣ? ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇದನ್ನು ಇಲ್ಲಿ ಝೂಮ್ ಔಟ್ ಮಾಡಿ. ಈ ಥರ ಝೂಮ್ ಔಟ್ ಮಾಡಿ ಫುಲ್ಲು ಈ ಕರ್ಸರ್ಗೆಲ್ಲ ಪೂರ್ತಿ ಇದಾಗಬೇಕು, ಮ್ಯಾಚ್ ಆಗಬೇಕು. ಈ ಒಂದು ಔಟ್ಲುಕ್ಕಿಗೆ ಮ್ಯಾಚ್ ಆಗಬೇಕು ಈ ಥರ. ಓಕೆ, ನೆಕ್ಸ್ಟ್ ಇದಾದಮೇಲೆ ಇನ್ನೊಂದು ಸಲ ಪಿಪ್ ಅಂತ ಇರುತ್ತಲ್ಲ, ಆ ಪಿಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು ಯಾವುದಾದ್ರೂ ಇದನ್ನೇ ತಗೊಳ್ಳಿ. ಇನ್ನು ತಗೊಂಡಾದ್ಮೇಲೆ ಮತ್ತೆ ಇದೇ ಥರ ಝೂಮ್ ಮಾಡಿ ಈ ಜಾಗಕ್ಕೆ ಬಂದ ಕೆಳಗಡೆಗೆ ಈ ಥರ ಝೂಮ್ ಮಾಡ್ಕೊಳ್ಳಿ. ಓಕೆ, ನಿಮ್ದು ರೆಡಿ ಆಯಿತು. ಇವಾಗ ನೆಕ್ಸ್ಟು ಇಲ್ಲಿ ಇದು ಯಾವತ್ತು 12 ಸೆಕೆಂಡ್ ಅಥವಾ 20 ಸೆಕೆಂಡ್ ನಿಮ್ಗೆ ಎಷ್ಟು ಮನಸ್ಸಿಗೆ ಬರುತ್ತೆ ಅಷ್ಟು ಮಾಡ್ಕೊಬೋದು. ಅಂದರೆ ಒಂದು ಈ ಥರ 10 ಈ ಥರ ಒಂದು 15 ಸೆಕೆಂಡಿಗೆ ಮಾಡ್ಕೊಳ್ಳಿ. 15 ಸೆಕೆಂಡಿಗೆ ಮಾಡ್ಕೊಳ್ಳಿ. ಅದೇ ರೀತಿ ಈ ಥರ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಆಪ್ಷನ್ನು ಇನ್ಶಾರ್ಟಲ್ಲೇ ರಿಮೂವ್ ಬರುತ್ತೆ. ಇದನ್ನ ಇಲ್ಲಾಂದರೆ ತೆಗೆದ್ಬಿಡೋಣ. ಇದು ತೆಗೆದ್ಬಿಟ್ರೆ ನಿಮಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದು ವಾಟರ್ ಮಾರ್ಕ್ ಬರೋಲ್ಲ ನಮಗೆ. ಸೊ ಹಂಗಾಗಿ ಒಂದು 2 ನಿಮಿಷ ಹೋಯ್ತದು. ಸೊ ಇವಾಗ ಫಸ್ಟು ಪ್ಲೇ ಮಾಡ್ಕೊಳ್ಳಿ. ಬರ್ತಿದೆಯಾ? ಎಲ್ಲ ಬಂತು. ಪಿಪ್ಪೆಲ್ಲ ಈಗ ಅಡ್ಜಸ್ಟ್ ಆಗಿದೆ ನಮಗೆ. ಸೊ ಇಲ್ಲಿ ಅಡ್ಜಸ್ಟ್ ಆಗಿಲ್ಲ. ನಾವೇನು ಮಾಡಬೇಕು, ಇಲ್ಲಿ ಮತ್ತೆ ಪಿಪ್ಪಿಗೆ ಹೋಗಿ ಇಲ್ಲಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಷ್ಟಿತ್ತು ವಿಡಿಯೋ? 15 ಸೆಕೆಂಡ್ ಇತ್ತು. 15 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ. ಇದು ಅಷ್ಟೇ 15 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಇದಕ್ಕೆ ಟಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಟೆಕ್ಸ್ಟಿಗೆ ಹೋಗ್ಬಿಟ್ಟು ನಮಗೆ ಏನು ಬೇಕು ಅದನ್ನ ಟೆಕ್ಸ್ಟ್ ಮಾಡ್ಕೊಳ್ಳಿ. ಅಂದರೆ ಯಾವುದು ಏನಕ್ಕೆ ನಮಗೆ ಯಾವ್ದು ಮನಸ್ಸಿಗೆ ಬರುತ್ತೆ ಅದನ್ನ ಹಾಕ್ತೀನಿ. ಎಮೋಜಿ ಹಾಕಿ ಆದಮೇಲೆ ಇಲ್ಲಿ ವೈಬ್ಸ್ ಹೋಗ್ತೀನಿ ವೈಬ್ಸ್ ಥರ ಹಾಕ್ಕೊಳ್ಳಿ. ಥರ ಹಾಕ್ಕೊಂಡು ಎಂಟರ್ ಮಾಡ್ಕೊಳ್ಳಿ. ಎಮೋಜಿಸ್ನೆಲ್ಲ ಚೇಂಜ್ ಮಾಡ್ಕೊಳ್ಳಿ. ನಿಮಗೆ ಈ ಥರ ನಿಮ್ಗೆ ಇಷ್ಟ ಮಧ್ಯದ ಎಮೋಜಿ ಚೇಂಜ್ ಮಾಡಿಕೊಂಡು ಇಲ್ಲ ಹಾಕ್ಕೊಳ್ಳಿ. ಬೇಕಾದ್ರೆ ಸಣ್ಣದು ಬೇಕಾದರೂ ಮಾಡ್ಕೊಬೋದು, ಏನು ಸಮಸ್ಯೆ ಇಲ್ಲ. ಈ ಥರ ಮಾಡ್ಕೊಂಡಾದ್ಮೇಲೆ ಇದನ್ನು ಕರ್ಸರ್ನ ಲಾಸ್ಟಿಗೆ 15 ಸೆಕೆಂಡ್ ಈ ಥರ ಅಲ್ಲಿಗೆ ಮಾಡ್ಕೊಳ್ಳಿ. ಡನ್ ಕೊಡಿ. ಮತ್ತು ಎಕ್ಸ್ಪೋರ್ಟ್ ಕೊಡಿ. ನಿಮಗೆ 720 ಬೇಕಾದರೂ ಮಾಡ್ಕೊಬೋದು, 1080 ಅಥವಾ 2K ಅಥವಾ 4K ಬೇಕಾದರೂ ಮಾಡ್ಕೊಬೋದು. ನಾವು ಎಷ್ಟು ಹೈಯರ್ ಕ್ವಾಲಿಟಿ ಕೊಡ್ತೀವಿ ಅಷ್ಟು ಕೂಡ ಇಲ್ಲಿ ಸೈಜು ಜಾಸ್ತಿ ಆಗ್ತಾ ಹೋಗುತ್ತೆ ಎಕ್ಸ್ಪೋರ್ಟ್ ಕೊಟ್ಟರೆ. ಒಂದು 2 ನಿಮಿಷ ಎಕ್ಸ್ಪೋರ್ಟ್ ಆಗುತ್ತೆ.
ಸೇವ್ ಆಗಿದೆ. ಈಗ ಇದು ಹೋಗ್ಬೇಕಿದು. ಇದು ಆ್ಯಕ್ಚುಲಿ ಪ್ರೋ ನಾನು ತೊಗೊಂಡಿಲ್ಲ, ಇನ್ಶಾರ್ಟ್ ಪ್ರೋನ. ಅದನ್ನ ಫ್ರೀನೆಲ್ಲ ಯೂಸ್ ಮಾಡ್ತೀವಿ. ಕ್ಲೋಸ್ ಮಾಡ್ಕೊಳ್ಳಿ ಇಲ್ಲಿ. ಕ್ಲೋಸ್ ಮಾಡ್ಕೊಂಡು ಆಲ್ರೆಡಿ ಸೇವ್ ಆಗಿರುತ್ತೆ. ನಮ್ಮ ಗ್ಯಾಲ್ರಿ ಬಂದು ಕೂತಿರುತ್ತೆ. ನೋಡಿ ಇಲ್ಲಿ ಬಂದು ಕೂತಿದೆ. ಸೊ ಇದನ್ನು ನೀವು ಇನ್ಸ್ಟಾಗ್ರಾಮಿಗೆ ಹೋಗಿ. ಇವಾಗ ಇನ್ಸ್ಟಾಗ್ರಾಮ್ಗೆ ಹೋಗಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿರಿ. ಸೊ ಅವಾಗ ಇಲ್ಲಿ ಬಂದಿರುತ್ತೆ. ಇದು ಅವಾಗಲೇ ಮಾಡಿದ್ದು ನ್ಯೂ. ಇಲ್ಲಿ ಬಂದಿದೆ. ಸೊ ನಿಮ್ಗೆ ಯಾವುದು ಇಷ್ಟ ಅಂತ ಸಾಂಗ್ನ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಆಡಿಯೋ ಇವಾಗ ನೀವು ಸೇವ್ ಮಾಡ್ಕೊಂಡಿದ್ರೆ ಇಲ್ಲಿ ಬಂದಿರುತ್ತೆ. ಆಟೋಮೆಟಿಕ್ ನೆಟ್ವರ್ಕ್ ಇಶ್ಯೂ ಇದೆ ಸ್ವಲ್ಪ ತಗ್ಗಿನ ಪ್ರದೇಶ ಬಂತು ನೋಡ್ರಿ. ಸೊ ಇವಾಗ ನಾನು ಯಾವ್ದು ಸಲ ಮಾಡಿದ್ದೀನಿ ನಾನು ಕೆಲ ಗೊತ್ತಲ್ಲ. ಇನ್ಸ್ಟಾಗ್ರಾಮ್ ಕೂಡ ಇದನ್ನೇ ಇನ್ಸ್ಟಾನೇ ಜಾಸ್ತಿ ಯೂಸ್ ಮಾಡ್ತಿರ್ತಾರೆ. ನೆಕ್ಸ್ಟ್ ಕೊಡ್ರಿ. ಕೊಟ್ಟಾದ್ಮೇಲೆ ನಿಮ್ಗೆ ಇಲ್ಲಿ ಕ್ಯಾಪ್ಷನ್ ಬರುತ್ತೆ. ಕ್ಯಾಪ್ಷನ್ ನಿಮ್ಗೆ ಯಾವ ರೀತಿ ಅದಕ್ಕೆ ಮತ್ತು ಟ್ಯಾಗ್ಸ್ ನಿಮ್ಗೆ ಯಾರಿಗೆ ಬೇಕು ಅವ್ರಿಗೆ ಟ್ಯಾಗ್ಸ್ ಮಾಡ್ಬೋದು. ಇಲ್ಲಿ ಫೇಸ್ಬುಕ್ ಇದ್ದರೆ ಫೇಸ್ಬುಕ್ ಶೇರ್ ಮಾಡ್ಬೋದು. ಈ ಥರ ನೀವು ಯಾವತ್ತೇ ಕೊಡಬೇಕಾದ್ರೆ ನಾವು ಹೈ ಕ್ವಾಲಿಟಿ ಕೊಡಬೇಕು. ಇನ್ಸ್ಟಾದಲ್ಲಿ ಹೈ ಕ್ವಾಲಿಟಿ ಕೊಟ್ಟಷ್ಟು ಜನ ತುಂಬ ಲೈಕ್ ಮಾಡ್ತಾರೆ. ಡೌನ್ಲೋಡ್ಸ್ ಬೇಕಾದರೆ ಅಲ್ಲ ಕೊಡ್ಬೋದು. ಈ ಥರ ಕೊಟ್ಬಿಟ್ಟು ಶೇರ್ ಕೊಟ್ಟರೆ ಶೇರ್ ಆಗುತ್ತೆ ಅಷ್ಟೇ. ಥ್ಯಾಂಕ್ ಯು.